ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಆರೋಗ್ಯಕರವಾದ ರಾಗಿ ಲಾಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಈ ರಾಗಿ ಲಾಡುನ ಮಾಡ್ಕೋಬಹುದು. ಇನ್ನೇನು ಮಕ್ಕಳಿಗೆ ಸಮರ್ ಹಾಲಿಡೇಸ್ ಕೂಡ ಬರ್ತಾ ಇದೆ, ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಬೆಲ್ಲ ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು ನಾನು ಕಡಲೆಬೀಜ ತೊಗೊಂಡಿದ್ದೀನಿ, 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ನಮಗೆ ಹೇಳಬೇಕಾಗತ್ತೆ, ಒಂದು 3 ಏಲಕ್ಕಿ, ಒಂದು 4 ಸ್ಪೂನಷ್ಟು ನಮಗೆ ತುಪ್ಪನೂ ಬೇಕಾಗತ್ತೆ. ನೋಡಿ, ಫಸ್ಟಿಗೆ ನಾವು ಬಾಣಲಿನ ಬಿಸಿ ಮಾಡಿಬಿಟ್ಟು ಕಡಲೆಬೀಜನ ಹಾಕಿಬಿಟ್ಟು ಇದನ್ನು ಹುರ್ಕೊಂಡು ಇದ್ರ ಮೇಲೆ ಇರುವಂಥ ಚಿಪ್ಪೆ ಎಲ್ಲ ಹೋಗೋ ರೀತಿ ನಾವು ಕ್ಲೀನ್ ಮಾಡಿ ಇಟ್ಕೋಬೇಕು. ಅದನ್ನು ತೆಗ್ದಾದಮೇಲೆ ಒಂದು 3-4 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಳ್ಳು ಮತ್ತು ಕಡಲೆಬೀಜ ನಿಮ್ಮ ಆಪ್ಷನ್ನು, ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಒಂದು 4 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಆದಮೇಲೆ ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಉರಿತಾ ಬರಬೇಕು. ರಾಗಿ ಹಿಟ್ಟು ಮತ್ತು ತುಪ್ಪ ಎರಡೂ ಉರಿಬೇಕಾದ್ರೆ ಘಮ ಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ. ಅದೇ ರೀತಿ ರಾಗಿ ಹಿಟ್ಟನ್ನು ಅಷ್ಟೇ ಉರಿತಾ ಕೆಂಪು ಕಲರ್ ಆಗಬೇಕು. ಆ ರೀತಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರಿತಾ ಬರಬೇಕು. ಇದೇ ತುಂಬ ಇಂಪಾರ್ಟೆಂಟು ಈ ರಾಗಿ ಲಾಡು ಮಾಡುವಾಗ. ನೋಡಿ, ಕಲರು ಸಹ ಚೇಂಜ್ ಆಯಿತು, ಒಳ್ಳೆ ಸುವಾಸನೆಯೂ ಸಹ ಬರ್ತಾ ಇದೆ. ಇಷ್ಟ ಆದರೆ ನಮಗೆ ಸಾಕಾಗತ್ತೆ. ಒಂದು ಮಿಕ್ಸಿ ಜಾರಲ್ಲಿ ನಾವು ಕ್ಲೀನ್ ಮಾಡಿರೋವಂಥ ಕಡಲೆಬೀಜ ಮತ್ತು ಎಳ್ಳು, ಒಂದು 3 ಏಲಕ್ಕಿನ ಹಾಕಿಬಿಟ್ಟು ತರಿಯಾಗಿ ನಾವು ಇದನ್ನು ಪುಡಿ ಮಾಡಿಕೊಂಡು ಬರೋಣ. ನೋಡಿ, ಈ ಥರ ತರಿಯಾಗಿ ಇರಬೇಕು. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ನೀವು ಯಾವ ಕಪ್ಪಲ್ಲಿ ಹಸಿಟ್ಟು ತೊಗೊಂಡಿರ್ತೀರೋ, ಅಂದರೆ ರಾಗಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಅದಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ ಪಾಕ ಬರಬೇಕು ಅಂತ ಏನೂ ಇಲ್ಲ. ನೀವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಾಗಿ ಬಂದರೆ ಸಾಕು. ಅಷ್ಟು ಬಂದರೆ ನೀವು ಸ್ಟವ್ನ ಆಫ್ ಮಾಡಿಬಿಡೋಣ. ನೋಡಿ, ಈಗ ಈ ರಾಗಿ ಹಿಟ್ಟಿಗೆ ನಾವು ಆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ. ಬೆಲ್ಲದ ನೀರು ಅಂದರೆ ತೆಳ್ಳಗಿರೋದು ಅಂತಲ್ಲ, ಸ್ವಲ್ಪ ಅಂಟಾಗಿರಬೇಕು, ಆ ರೀತಿ ಕರಗಿರಬೇಕಾಗತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಬಿರೋ ಅಂಥ, ಅಂದರೆ ಈ ಥರ ಪೌಡ್ರು ಮಾಡಿರೋವಂಥ ಕಡಲೆಬೀಜ ಮತ್ತು ಎಳ್ಳು ಪೌಡರನ್ನು ಇದರಲ್ಲಿ ನಾವು ಸೇರಿಸ್ಕೊಳ್ಳೋಣ. ನಾವು ಉಳಿದಿರೋಂಥ ಪಾಕನೂ ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಯಾವುದೇ ರೀತಿ ಗಂಟು ಇಲ್ದಿರೋ ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ರುಚಿಯಾದ ರಾಗಿ ಲಡ್ಡು ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಸಹ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಾದಮೇಲೆ ನೀವು ಬಿಸಿ ಇರುವಾಗಲೇ ಅದನ್ನು ಉಂಡೆಗಳನ್ನಾಗಿ ಕಟ್ಕೋಬೇಕು. ಆರೋಯ್ತು ಅಂತಂದರೆ ಆ ಉಂಡೆ ಸರಿಯಾಗಿ ಬರಲ್ಲ. ಅದರಿಂದ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಕೈಗೆ ತುಪ್ಪ ಸವರ್ಕೊಂಡು ಈ ಥರ ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ರುಚಿಕರವಾದ ರಾಗಿ ಲಡ್ಡು ರೆಡಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.